ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಆಟಗಾರರಿಗೆ ಲೈಂಗಿಕ ಕಿರುಕುಳ ನೀಡಿರುವಂತ ಆರೋಪ ಕೇಳಿಬರ್ತಾ ಇದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಟಗಾರರಿಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ ಅನ್ನೋ ಆರೋಪ. ಆಟಗಾರರು ಬೆಳಗ್ಗೆ ಕೆಫೆಗೆ ಹೋಗ್ತಾ ಇದ್ರು, ಆ ಸಂದರ್ಭ ಕಿರುಕುಳ ನೀಡಿದ್ದಾರೆ. ಇಂದೋರ್ನ ಕಜ್ರಾನ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ನಲ್ಲಿ ಬಂದಿರುವಂತಹ ಕಿರಾತಕನೊಬ್ಬ ಈ ಕೃತ್ಯ ಎಸಗಿದ್ದಾನೆ. ಮಹಿಳಾ ಆಟಗಾರರನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಈ ಕ್ರಿಮಿ. ಇವರು ಐಸಿಸಿ ಮಹಿಳಾ ವಿಶ್ವಕಪ್ನಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ತಂಡ, ಆಸ್ಟ್ರೇಲಿಯಾ ಮಹಿಳಾ ತಂಡ. ಅದರಲ್ಲಿ ಇಬ್ರು ಮಹಿಳಾ ಆಟಗಾರರು ಕೆಫೆಗೆ ಹೋಗ್ತಾ ಇದ್ರು ಬೆಳಗ್ಗಿನ ಜಾವ. ಆಗ ಈ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಬ್ಬ ಯುವಕ ಬೈಕ್ನಲ್ಲಿ ಬಂದು ಅವರಿಗೆ ಕಿರುಕುಳ ಕೊಟ್ಟಿದ್ದಾನೆ, ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿನಿಧಿ ಮಹೇಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಮಹೇಶ್, ನಿಜಕ್ಕೂ ಈ ರೀತಿಯಾದಂತಹ ಕೃತ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಹರಾಜು ಹಾಕದಾಗೆ ಇವ್ರಗಳ ಮೇಲೆ ಏನ್ ಕ್ರಮ ತಗೊಳ್ಳಲಾಗಿದೆ? ಒಬ್ಬನೇ ಇದ್ದಿರೋದಾ? ಏನ್ ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಮಹೇಶ್? ಚಿತ್ರ ಖಂಡಿತ ಸದ್ಯ ಆರೋಪಿ ಓರ್ವ ಇದಾನೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ತಂಡದ ಇಬ್ಬರು ಆಟಗಾರರಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಘಟನೆ ನಡೆದಿರುವಂತದ್ದು. ಇದು ಕಳೆದ ಗುರುವಾರ ಬೆಳಗ್ಗೆ ನಡೆದಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಅಂದ್ರೆ ರಾಡಿಸನ್ ಬ್ಲೂ ಹೋಟೆಲ್ ಏನಿದೆ, ಈ ಒಂದು ಕೆಫೆ ಒಂದು ತಂಡಕ್ಕೆ ಈ ಒಂದು ತಂಡ ಅಲ್ಲಿಗೆ ಹೋಗುತ್ತಿದ್ದ ಒಂದು ಘಟನೆ ನಡೆದಿರುವಂತದ್ದು. ಇದು ಆ ಕಜ್ರಾನ ರಸ್ತೆಯಲ್ಲಿ ಒಂದು ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇರುವಂತದ್ದು. ಏನು ಏಕಾಏಕಿ ಬೈಕ್ ನಲ್ಲಿ ಬಂದಂತ ವ್ಯಕ್ತಿಯೋರ್ವ ಹಿಂಬಾಲಿಸಿ ಏನೋ ಒಂದು ಲೈಂಗಿಕ ಕಿರುಕುಳ ನೀಡಿದ್ದಾನೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದರಲ್ಲಿ ಏನು ಇಬ್ಬರು ಒಂದು ಆಟಗಾರರ ಪೈಕಿ ಒಬ್ಬರಿಗೆ ಅಂದ್ರೆ ಓರ್ವರಿಗೆ ಮಾತ್ರ ಒಂದು ಈ ಕಿರುಕುಳ ನೀಡಿದ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ನಲ್ಲಿ ಭಾಗವಹಿಸೋದಕ್ಕೆ ತಂಡ ಕೂಡ ಬಂದಿರುವಂತದ್ದು. ಈ ಒಂದು ಘಟನೆ ಸಾಕಷ್ಟು ಒಂದು ಮುಜುಗರಕ್ಕೆ ಈಡಾಗುವಂತಹ ಒಂದು ಘಟನೆ ಅಂತ ಹೇಳೋದು. ಯಾಕಂದ್ರೆ ಸಾಕಷ್ಟು ಭದ್ರತೆ ಕೂಡ ಇರ್ತದೆ, ಮತ್ತೆ ಮಹಿಳೆಯರು ಹೇಳಿ ಕೇಳಿ ಸಾಕಷ್ಟು ಒಂದು ಓಡಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಭದ್ರತೆ ಕೂಡ ಇರುವಂತದ್ದು. ಆದ್ರೆ ಈ ಒಂದು ವೇಳೆ ಒಂದು ವಿದೇಶಿ ಆಟಗಾರರಿಗೆ ಒಂದು ಕಿರುಕುಳ ನೀಡಿರುವಂತದ್ದು ನಿಜಕ್ಕೊಂದು ಆತಂಕ ಪಡುವಂತದ್ದು ಅನ್ನೋದು ಕೂಡ ಏನೋ ಹೇಳುವಂತದ್ದು ಆಗಿರುವಂತದ್ದು. ಸದ್ಯ ಆರೋಪಿಯನ್ನು ಕೂಡ ಪೊಲೀಸರು ಬಂಧಿಸಿ ವಿಚಾರಣೆ ಕೂಡ ಕೈಗೊಂಡಿದ್ದಾರೆ. ಚೈತ್ರ, ರೈಟ್. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.